ಪ್ರಸಕ್ತ ಈಗ ದರ್ಶನ್ ಅವರ ಪ್ರಕರಣ ಚಿತ್ರರಂಗದ ಮೇಲೆ ಒಂದು ಎಫೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ಇವು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ನಾವು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಸರ್, ನಿಮ್ಮದೇ ಇಲಾಖೆಯಲ್ಲಿ ಡ್ರೈವರ್ಸ್ ಆಯಿತು, ಕಂಡಕ್ಟರ್ ರೀಲ್ಸ್ ಗೀಳಿಗೆ ಬಿದ್ದಿದ್ದಾರೆ. ಸೊ ಇದರಿಂದ ಅಪಘಾತಗಳು ಕೂಡ ಆಗ್ತಾ ಇದ್ದಾವೆ. ಅದರಲ್ಲೂ ಹೆಚ್ಚಾಗಿ ಇಬ್ಬರು ಮಾಡಿದಾರಮ್ಮ. ಸೊ ಇದ್ರ ಬಗ್ಗೆ ಏನಾದರೂ ಗಂಭೀರವಾಗಿ ಇಬ್ಬರು ಮಾಡಿದ್ದಾರೆ. ಒಬ್ಬ ಛತ್ರಿ ಇಟ್ಕೊಂಡು ಗಾಡಿ ಓಡಿಸೋದು, ಕಂಡಕ್ಟ್ರು ಅದನ್ನು ವಿಡಿಯೋ ಮಾಡೋದು. ಮೊನ್ನೆ ಒಬ್ಬ ಎತ್ತಿನ ಗಾಡಿಗೆ ಹೋಗಿ ಹೊಡೆದಿದ್ದಾನೆ. ಇಬ್ಬರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ಕಿಲ್ಲ. ಸರ್, ಆ ಥರ ಮಾಡುವವ್ರಿಗೆ ಏನು ಎಚ್ಚರಿಕೆ ಕೊಡ್ತೀರಾ? ನಾನೇನು ಹೇಳಿದೆ, ಇಬ್ಬರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ದೀನಲ್ಲ. ಇನ್ನೂ ಇದಾವೆ ಸರ್ ರೀಲ್ಸ್ ಮಾಡಿ, ಇದ್ರೆ ಕೊಡಿ, ಇದಾವೆ. ಇದ್ರೆ ಕೊಡಿ. ಅಂದ್ರೆ ಅವ್ರು ಜಾಗೃತಿ ಮೂಡಿಸಬೇಕು, ಎಚ್ಚರಿಕೆ ಜಾಗೃತಿ ಏನಿಲ್ಲ, ನಾನು ಹೇಳಿದಲ್ಲ ಕೆಲಸದಲ್ಲಿರೋಕ್ಕೆ ಲಾಯಕ್ಕಲ್ಲ ಅಂತ, ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್, ನಿಮ್ಮದೇ ಇಲಾಖೆಯಲ್ಲಿ ಡ್ರೈವರ್ಸ್ ಆಯಿತು, ಕಂಡಕ್ಟರ್ ರೀಲ್ಸ್ ಗೀಳಿಗೆ ಬಿದ್ದಿದ್ದಾರೆ. ಸೊ ಇದರಿಂದ ಅಪಘಾತಗಳು ಕೂಡ ಆಗ್ತಾ ಇದ್ದಾವೆ. ಅದರಲ್ಲೂ ಹೆಚ್ಚಾಗಿ ಇಬ್ಬರು ಮಾಡಿದಾರಮ್ಮ. ಸೊ ಇದ್ರ ಬಗ್ಗೆ ಏನಾದರೂ ಗಂಭೀರವಾಗಿ ಇಬ್ಬರು ಮಾಡಿದ್ದಾರೆ. ಒಬ್ಬ ಛತ್ರಿ ಇಟ್ಕೊಂಡು ಗಾಡಿ ಓಡಿಸೋದು, ಕಂಡಕ್ಟ್ರು ಅದನ್ನು ವಿಡಿಯೋ ಮಾಡೋದು. ಮೊನ್ನೆ ಒಬ್ಬ ಎತ್ತಿನ ಗಾಡಿಗೆ ಹೋಗಿ ಹೊಡೆದಿದ್ದಾನೆ. ಇಬ್ಬರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ಕಿಲ್ಲ. ಸರ್, ಆ ಥರ ಮಾಡುವವ್ರಿಗೆ ಏನು ಎಚ್ಚರಿಕೆ ಕೊಡ್ತೀರಾ? ನಾನೇನು ಹೇಳಿದೆ, ಇಬ್ಬರು ಕೂಡ ಕೆಲಸದಲ್ಲಿರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ದೀನಲ್ಲ. ಇನ್ನೂ ಇದಾವೆ ಸರ್ ರೀಲ್ಸ್ ಮಾಡಿ, ಇದ್ರೆ ಕೊಡಿ, ಇದಾವೆ. ಇದ್ರೆ ಕೊಡಿ. ಅಂದ್ರೆ ಜಾಗೃತಿ ಮೂಡಿಸಬೇಕು, ಎಚ್ಚರಿಕೆ ಜಾಗೃತಿ ಏನಿಲ್ಲ, ನಾನು ಹೇಳಿದಲ್ಲ ಕೆಲಸದಲ್ಲಿರೋಕ್ಕೆ ಲಾಯಕ್ಕಲ್ಲ ಅಂತ, ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ